ಶ್ರೀ ರಾಜನ್ ದೈವ ಮತ್ತು ಪರಿವಾರ ದೈವಗಳು ಪುಣ್ಯ ಸಾಗು ದೈವಗಿರಿ ನೆಲ್ಯಾಡಿ ಸಾನ್ನಿಧ್ಯ ದೋಷಗಳ ಪರಿಹಾರ ಕಾರ್ಯಕ್ರಮ. ಶ್ರೀ ರಾಜನ್ ದೈವ ಮತ್ತು ಪರಿವಾರ ದೈವಗಳು ಬೊನ್ನೆಸಾಗು ದೈವಗಿರಿ ನೆಲ್ಯಾಡಿ ದೈವಗಳ ದೆಯ್ಯರ ಮಜರು ಮೂಲ ಸಾನ್ನಿಧ್ಯದ ಜೀರ್ಣೋದ್ಧಾರದ ಅಂಗವಾಗಿ ಸ್ಥಳ ಸಾನ್ನಿಧ್ಯ ದೋಷಗಳ ಪರಿಹಾರ ಕಾರ್ಯಕ್ರಮಗಳು ದಿನಾಂಕ 16-12-2021 18-12-2021 ಬ್ರಹ್ಮಶ್ರೀ ವೇದಮೂರ್ತಿ ಸುಬ್ರಹ್ಮಣ್ಯ ಬಳ್ಳಕುರಾಯ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಿತು. ಪುರಂದರಗೌಡ ಡಿ ದೇವರ ಮಜಲು ದೈವಗಿರಿ ಇಲ್ಲಿಯ ಜೀರ್ಣೋದ್ಧಾರ ಬೊನ್ನೆಸಾಗು ಬಾಯಿತರೋಡಿ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ. ನಾವೆಲ್ಲರೂ ಈ ಒಂದು ಕ್ಷೇತ್ರದಲ್ಲಿ ದೇವರ ಮಜಲು ಈ ಒಂದು ಕ್ಷೇತ್ರದಲ್ಲಿ ನಿಂತಿದ್ದೇವೆ. ಹಿರಿಯರಿಂದ ಹಿಡಿದು ಕಿರಿಯರ ತನಕ ಇದ್ದೇವೆ. ವಿಶೇಷವೆಂತ ಹೇಳಿದರೆ ಇವತ್ತು ಇಲ್ಲಿ ಈ ಒಂದು ಸ್ಥಳದಲ್ಲಿ ಕೆಲವು ಪರಿಹಾರ ಕಾರ್ಯಕ್ರಮಗಳು ಆಗ್ತಾಯಿದೆ. ಇದರ ಬಗ್ಗೆ ಯಾಕೆ ಏನೊಂದು ಬಗ್ಗೆ ಚಿಂತನೆ ಮಾಡಿದರೆ ನಾವು ನಮಗೆ ಈ ಒಂದು ಜಾಗದಲ್ಲಿ ದೈವಗಿರಿಯಲ್ಲಿ ಒಂದು ನೇಮೋತ್ಸವ ಆಗ್ತಿತ್ತು ಎನ್ನುವಂಥ ಪರಿಚಯ ನಮಗಿರಲಿಲ್ಲ. ಆದರೆ ಕುರುಗಳು ಮಾತ್ರ ಇಲ್ಲಿ ಕಂಡು ಬರ್ತದೆ. ನೋಡಿ, ಇಲ್ಲಿ ಕಂಡು ಬರ್ತದೆ. ಈ ಬಗ್ಗೆ ನಾವು ಹಲವು ವರ್ಷಗಳಿಂದ ಒಂದು 50 ವರ್ಷಗಳಿಂದ ನೇಮೋತ್ಸವವನ್ನು ನಾವು ಅಲ್ಲಿ ದೈವಗಿರಿಯಲ್ಲಿ ಮಾಡ್ತಾಯಿದ್ದೇವೆ. ಆದರೆ ಅದರಲ್ಲಿ ನಮಗೇನು ಸಮಾಧಾನ ಇಲ್ಲ. ನಾವು ಮಾಡ್ತಿದ್ದೇವೆ ಅಷ್ಟೇ, ಆ ದೈವರಿಗೆ ಸಲ್ತದೋ ಇಲ್ವೋ ಅಂತ ನಮಗೆ ಗೊತ್ತಿರಲಿಲ್ಲ. ಅನೇಕ ರೀತಿಯ ಕಷ್ಟ ನಷ್ಟಗಳು ಸಂಭವಿಸ್ತಾ ಇತ್ತು. ಈ ಬಗ್ಗೆ ನಾವು ಯಾಕೆ ಏನು ಅಂತ ಒಂದು ಪ್ರಶ್ನಾ ಚಿಂತನೆಯನ್ನು ಹಮ್ಮಿಕೊಂಡಾಗ ನಮಗೆ ತಿಳಿದು ಬರುವಂಥ ಅಂಶ ಇದು. ನಾವು ಅದರ ಮೂಲ ಸಾನ್ನಿಧ್ಯ ಎನ್ನುವಂಥದ್ದು ಅಲ್ಲಿ ಅಲ್ಲ, ಈ ಜಾಗ ಈ ದೇವರ ಮಜಲು ಅಂತ ಹೇಳ್ತೇವೆ, ಈ ಜಾಗದಲ್ಲಿ ಅನ್ನೋದು ಕಂಡು ಬಂದಿತ್ತು. ಆನಂತರ ನಾವು ಅದರ ಬಗ್ಗೆ ಕಾರ್ಯಪ್ರವೃತ್ತರಾದೆವು, ಜ್ಯೋತಿಷ್ಯರ ಹತ್ರ ಕೇಳಿದೆವು. ಆವಾಗ ಅದಕ್ಕೆ ಬೇಕಾದಂಥ ಪರಿಹಾರ ಶುದ್ಧಿ ಏನು ಕ್ರಿಯಾದಿಗಳನ್ನು ಮಾಡಬೇಕು. ಆನಂತರ ಇಲ್ಲಿ ಒಂದು ಅಜೀರ್ಣಾವಸ್ಥೆಯಲ್ಲಿರುವಂಥ ಇದನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಅಂಶ ತಿಳಿದು ಬಂದಿತ್ತು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹಿರಿಯರು, ಟ್ರಸ್ಟ್ನ ಈ ಒಂದು ಟ್ರಸ್ಟ್ನ ಸದಸ್ಯರು, ಹಿರಿಯರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾವು ಅನೇಕ ಪರಿಹಾರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ. ಇವತ್ತು ಕೂಡ ನಾವು ಇಲ್ಲಿ ಒಂದು ಜಾಗದಲ್ಲಿ ಪರಿಹಾರ ಕಾರ್ಯಕ್ರಮಗಳು ನಡೀತೇವೆ. ಇನ್ನೂ ರಾತ್ರಿ ನಡೀಲಿಕ್ಕಿದೆ, ನಾಳೆ ಸಹ ನಡೀಲಿಕ್ಕಿದೆ. ಎಲ್ಲರ ಒಂದು ಒಮ್ಮತದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನಿನ್ನೆ ತಾನೇ ನಾವು ಜೀರ್ಣೋದ್ಧಾರ ಸಮಿತಿ ರಚನೆಯಾಗಿದೆ. ಅಷ್ಟು ತನಕ ಎಲ್ಲ ಕೆಲಸ ಕಾರ್ಯಗಳನ್ನು ಟ್ರಸ್ಟ್ ಮಾಡ್ತಾಯಿದೆ. ಇನ್ನು ಈ ಜಾಗದಲ್ಲಿ ಹಿಂದಿನ ಕಾಲದಲ್ಲಿ ನಮಗೆ ನಮ್ಮ ಹಿರಿಯರಿಗೆ ಸಹ ಗೊತ್ತಿಲ್ಲ ಇಲ್ಲಿ ನೇಮೋತ್ಸವ ಆಗ್ತಾ ಇತ್ತು ಎನ್ನುವಂಥದ್ದು. ಆದರೆ ಕೇಳಿ ತಿಳಿದುಕೊಂಡೆವು ಮತ್ತು ಪರಿಹಾರದಲ್ಲಿ ನಮಗೆ ಪ್ರಶ್ನೆ ಚಿಂತನೆಯಲ್ಲಿ ತಿಳಿದು ಬಂತು. ಮತ್ತೆ ಆ ಹಿಂದಿನ ವೈಭವ ಬರಬೇಕು, ಈ ಜಾಗಕ್ಕೆ ಆ ಕಳೆ ಬರಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತಿದ್ದೇವೆ. ನಮ್ಮ ಹಿನ್ನೆಲೆ ನಮಗೆ ದೇವರು ಅನುಗ್ರಹ ಸಿಗಲಿ ಎನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ನಾವು ಮುಂದುವರಿತಿದ್ದೇವೆ. ದಿನಾಂಕ 16-12-2021 ಗುರುವಾರ 108 ತೆಂಗಿನಕಾಯಿಯ ಗಣಹೋಮ, ಸಗ್ರಹ ಮೃತ್ಯುಂಜಯ ಹೋಮಾದಿಗಳು ನಡೆದವು.
ನಮ್ಮ ಮನಸ್ಸು ಬಾವಲಿಯ ಅಭೀಷ್ಟ ಉಂಡ ಐನು ದೇವರು ಶೀಘ್ರಟು ಅನುಗ್ರಹ ಮಲ್ತು ಕೊಡ್ತಾರೆ ಬಂತು ಶಾಸ್ತ್ರ ಆ ನವಗ್ರಹ ದೇವರನ್ನ ಸಂಪೂರ್ಣ ಅನುಗ್ರಹ ಬರ್ಪಿನಂಜಿನ ಬಾವಂಜಿ ಗ್ರಹಚಾರ ದುರಿತ ದೋಷಗಳು ಇತ್ತಂದಲ್ಲ ಅವು ಪೂರ ಪರಿಹಾರ ಆಗುಡು ಅವೇ ರೀತಿಯಾದ ಮೃತ್ಯು ದೋಷಗಳು ಇತ್ತಲ್ಲ ಪೂರ ಪರಿಹಾರ ಆಗುಡು ಪಂಡ ಉದ್ದೇಶಗಳು ಆ ಜ್ಯೋತಿಷಿಗಳನ್ನ ನಿರ್ದೇಶಕ ಅನುಸಾರ ಈಶಾನ ಪಂಚಮುಖ ರುದ್ರದೇವರನ್ನ ರುದ್ರದೇವರನ್ನ ಆರಾಧನೆ ಮಾಡ್ತದೆ ಅಗ್ನಿ ಮಧ್ಯಳ್ಳ ಐಟು ಆದಿತ್ಯ ಗ್ರಹಕ್ಕೆ ಸೂರ್ಯಕ್ಕೆ ಅರ್ಕ ಎಕ್ಕೆ ಪಂಬಳ ಎಕ್ಕಂಬಲ ಪಂಬ ಕಟ್ಟಿಟ್ಟು ಹೋಗ್ಮಂತ ಐನು ಪೂರ ಪರಿಹಾರ ಮಾಡ್ತದೆ ನಂಗೆ ಚಂದ್ರದೇವರನ್ನ ಉದ್ದೇಶವಾದ ನಮ್ಮ ತಂಡದ ರಾಶಿದ ಆ ಚಂದ್ರದೇವರನ್ನ ಆರಾಧನೆ ಮಲ್ತೊಂದು ನಂಗೆ ಬೋಡಾಬಿನಂಜಿನ ಸಕಲ ಸತ್ ಸಂಪತ್ತನೆ ಆ ಚಂದ್ರದೇವರ ಕೊರ್ಪರಿಗೆ ಅವೇ ರೀತಿಯಾದ ತೊಗರಿ ಧಾನ್ಯಡು ಅಂಗಾರಕನ ಪೂಜೆ ಮಲ್ತದೆ ಅಗ್ನಿ ಮಧ್ಯದು ಖದಿರಾ ಬಣ್ಣ ಕಡ್ಡಾಯ ಆ ಕೇತುದೇವರ ಅನುಗ್ರಹ ಮಾಡ್ತಾರೆ ಮತ್ತೆ ಶಾಸ್ತ್ರ ಪಡ್ತಾರೆ ಅವೇ ರೀತಿಯಾದ ಮೃತ್ಯುಂಜಯ ರುದ್ರದೇವ ಹಾರ್ಪಳದ ದೇವಸ್ಥಾನ ಶಾಸ್ತಾವ ದೇವಸ್ಥಾನದ ಹತ್ತಿರ ಬಣ್ಯಸಾಗು ಎಂಬಂತಹ ಒಂದು ಸ್ಥಳ. ಇಲ್ಲಿ ಅತೀ ಪುರಾತನವಾದಂತಹ ಗ್ರಾಮದೈವವಾಗಿ ಮೆರೆದುಕೊಂಡು ಇದ್ದಂತಹ ರಾಜನ್ ದೈವ ಶಿರಾಡಿ ಧರ್ಮದೈವದ ಒಂದು ಸಾನ್ನಿಧ್ಯ. ಏನೋ ಕಾಲಚಕ್ರವಶಾತ್ ಗುಡಿಯೆಲ್ಲ ಜೀರ್ಣಾವಸ್ಥೆಗೆ ಬಂದಿದೆ. ಹಾಗೆ ಊರಿನವರಿಗೆಲ್ಲ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಎಂಬಂದ ಸದುದ್ದೇಶದಿಂದ ಎಲ್ಲರೂ ಸೇರಿಕೊಂಡು ಜ್ಯೋತಿಷ್ಯ ಪ್ರಕಾರವಾಗಿ ಚಿಂತನೆ ಮಾಡಿ ಯಾವ ರೀತಿ ಮುಂದೆ ನಡೆದುಕೊಳ್ಬೇಕೆಂಬ ವಿಚಾರವನ್ನು ಕೇಳುವಾಗ ದೈವಜ್ಞರು ಹೇಳಿದ ರೀತಿಯಲ್ಲಿ ನಿವೃತ್ತಿ ಕರ್ಮಗಳನ್ನೆಲ್ಲ ಎಲ್ಲರೂ ಸೇರಿಕೊಂಡು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಊರ ಪರವೂರ ಭಕ್ತರನ್ನು ಸೇರಿಸಿಕೊಂಡು ಪರಿಹಾರ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ. ಅದರ ಭಾವಿಯಾಗಿ ಕ್ಷೇತ್ರಕ್ಕೆಲ್ಲ ಹೋಗಿ ಸೇವೆಗಳನ್ನು ಅರ್ಪಣೆ ಮಾಡಿಕೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬಂದು ಈ ಕ್ಷೇತ್ರದಲ್ಲಿ ನಿನ್ನೆ ಪ್ರಾರಂಭ ಬೆಳಿಗ್ಗೆ ಪಂಚಗವ್ಯ ಶುದ್ಧಿಪೂರ್ವಕವಾಗಿ 108 ಗಾಯ ಮಹಾಗಣಪತಿ ಹೋಮವನ್ನು ಗಣಪತಿಯವರಿಗೆ ಅರ್ಪಣೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಎಲ್ಲ ಗ್ರಹಚಾರಿದ್ರು ಪರಿಹಾರ ಆಗಬೇಕು. ಇದು ಸೇರಬೇಕಾದ್ರೆ ನಮಗೆ ಗ್ರಹಚಾರ ಇದ್ದರೆ ಸೇರಲಿಕ್ಕಾಗುತ್ತದೆ. ಅದಕ್ಕೋಸ್ಕರವಾಗಿ ಎಲ್ಲರ ಉದ್ದೇಶವಾಗಿ ಮೃತ್ಯುದೋಷ ಇದ್ದರೂ ಪರಿಹಾರ ಆಗಬೇಕು, ಗ್ರಹಚಾರಿದ್ರು ಪರಿಹಾರ ಆಗಬೇಕು ಉದ್ದೇಶ ಇಟ್ಟುಕೊಂಡು ನವಗ್ರಹ ಹೋಮ ಸಹಿತವಾಗಿ ಮೃತ್ಯುಂಜಯ ಹೋಮವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ದಾನ ದಕ್ಷಿಣೆಯನ್ನೆಲ್ಲ ಕೊಟ್ಟು ಅನ್ನದಾನವನ್ನು ಮಾಡಿಕೊಂಡು ನಿನ್ನೆ ಸಂಧ್ಯಾಕಾಲದಲ್ಲಿ ಅಘೋರುದ್ರ ದೇವರ ಪ್ರೀತ್ಯರ್ಥವಾಗಿ ಅಘೋರ ಹೋಮವನ್ನೆಲ್ಲ ಮಾಡಿಕೊಂಡು ಇವತ್ತಿನ ದಿವಸದಲ್ಲಿ ಪ್ರಾತಃ ಕಾಲದಲ್ಲಿ ಆ ಜಗಜ್ಜನ್ಯಾಂತ ಮಹಾಮಾತೆಯ ಅನುಗ್ರಹಗೋಸ್ಕರವಾಗಿ ತ್ರಿಕಾಲ ಪೂಜಾ ಎಂಬಂಥ ವಿಧಾನವನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರಾರಂಭದಲ್ಲಿ ಉಷಾಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ಆ ಪಂಚದೀಪದಲ್ಲಿ
ಮಹಾದೇವಿಯನ್ನು ಆರಾಧನೆ ಮಾಡಿಕೊಂಡು ಅರ್ಚನೆ ಮಾಡಿಕೊಂಡು ಬೆಳಗಿನ ಪೂಜೆಯನ್ನು ಅರ್ಪಣೆ ಮಾಡಿಕೊಂಡು ಇನ್ನು ಮಧ್ಯಾಹ್ನ ಹಾಗೆ ಸಾಯಂಕಾಲ ಹೊತ್ತಲ್ಲಿ ಆ ದೀಪ ಮಧ್ಯದಲ್ಲಿ ತ್ರಿಕಾಲ ಪೂಜೆಯನ್ನು ಮಹಾದೇವಿಗೆ ಅರ್ಪಣೆ ಮಾಡಿಕೊಂಡು ಅದೇ ರೀತಿಯಲ್ಲಿ ದೇವಿಗೆ ಅತಿ ಪ್ರೀತಿಯಾದಂತಹ ಹೋಮ ಚಂಡಿಕಾ ಶಾಂತಿ ಹೋಮ. ಆ ಚಂಡಿಕಾ ಶಾಂತಿ ಹೋಮವನ್ನು ದೇವರಿಗೆ ಅಗ್ನಿಮುಖೇನವಾಗಿ ಆ ಪಾಯಸಾವತಿಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಂಧ್ಯಾಕಾಲದ ಆ ಪೂಜೆಯ ನಂತರ ಮಹಾಸುದರ್ಶನ ಹೋಮ ಮಾಡಿಕೊಂಡು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಬಹದಶಕ್ತಿಗಳನ್ನೆಲ್ಲ ಆಕರ್ಷಣೆ ಮಾಡಿಕೊಂಡು ಉಚ್ಚಾರಣೆ ದುರ್ಮತ ಪ್ರೇತಗಳನ್ನು ಆಕರ್ಷಣೆ ಮಾಡಿಕೊಂಡು ನಾಳೆಯ ದಿವಸ ಬೇಕಾದಂಥ ತಿಲಹೋಮ ಮಾಡಿ ಸಾಹಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಈ ಒಂದು ಕ್ಷೇತ್ರದ ದೋಷ ಪರಿಹಾರಾದಿ ಕ್ರಿಯಾಭಾಗವನ್ನು ನಾವು ಮಾಡುವುದನ್ನು ಸಂಕಲ್ಪ ಮಾಡಿದ್ದೇವೆ. ಈ ಒಂದು ದೇವಸ್ಥಾನದ ಭಕ್ತ. ವಿಶೇಷವಾಗಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದನ್ನು 1 ವರ್ಷದ ಅವಧಿಯಲ್ಲಿ ನಾವೆಲ್ಲರೂ ಸೇರಿ ಮುಗಿಸಲಿಕ್ಕಿದ್ದೇವೆ. ಇದೇ ಬರುವ 2022ನೇ ಮಾರ್ಚಲ್ಲಿ ನಮ್ಮ ವಾರ್ಷಿಕ ನೇಮೋತ್ಸವ ಇದೆ. ಅದರ ಮೊದಲೇ ನಾವು ನಾಗನ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಇದೇ ಜಾಗದಲ್ಲಿ. ನಂತರ 1 ವರ್ಷದ ಅವಧಿಯಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಿ 1 ವರ್ಷ ಅವಧಿಯಲ್ಲಿ ಇಲ್ಲಿ ಹೊಸದಾದಂಥ ಒಂದು ಕಟ್ಟಡವನ್ನು ಕಟ್ಟಿ ಇಲ್ಲೇ ಭಂಡಾರವನ್ನು ಇಟ್ಟು ಇಲ್ಲಿಂದಲೇ ಭಂಡಾರ ಹೋಗಿ ನೇಮ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಊರಿನ ಭಕ್ತಾಭಿಮಾನ ಸಾಧಾರಣ 150 ಮನೆ ಈ ಒಂದು ಕೂಡುಗಟ್ಟಿಗೆ ಸಂಬಂಧಪಟ್ಟದ್ದಾಗಿದೆ. ಈಗಾಗಲೇ ನಾವು ಸಾಧಾರಣ 60 ವರ್ಷದಿಂದ ಸತತವಾಗಿ ನೇಮೋತ್ಸವವನ್ನು ಈಗ ಎಲ್ಲಿ ಭಂಡಾರ ಬರ್ತಾ ಇದೆಯೋ ಅಲ್ಲಿಂದ ಭಂಡಾರ ತೆಗೆದು ಇಲ್ಲಿ ಈಗ ದೈವಗಿರಿಯಲ್ಲಿ ನಾವು ನೇಮೋತ್ಸವ ನಡೆಸ್ತಾ ಇದ್ದೇವೆ. ಇನ್ನು ಈ ವರ್ಷ ನಾವು ಈ ಜೀರ್ಣೋದ್ಧಾರ ಆಗ್ತಾ ಇದೆ, ಇವತ್ತಿಂದ ಪ್ರಾರಂಭ ಆಗಿದೆ. ಈ ವರ್ಷ ಕೂಡ 2022ರಲ್ಲಿ ಕೂಡ ನೇಮೋತ್ಸವ ಅಲ್ಲೇ ನಡೀಲಿಕ್ಕಿದೆ, ಯಥಾಸ್ಥಿತಿ ನಡೀಲಿಕ್ಕಿದೆ. ಅದರ ಒಟ್ಟೊಟ್ಟಿಗೆ ಜೀರ್ಣೋದ್ಧಾರ ಕೆಲಸವನ್ನು ಮಾಡಿ 2023 ಫೆಬ್ರವರಿ ಒಳಗಡೆ ನಾವು ಇಲ್ಲಿ ಪ್ರತಿಷ್ಠೆಯನ್ನು ಮಾಡಿ ಮುಂದಕ್ಕೆ ಇಲ್ಲಿಂದಲೇ ಭಂಡಾರ ತೆಗೆದು ಅಲ್ಲಿ ನೇಮವನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ತೊಡಗಿಸಿಕೊಂಡಿದ್ದೇವೆ. ಇದಕ್ಕೆ ವಿಶೇಷವಾಗಿ ನಾವು ವಾಸ್ತುಶಿಲ್ಪಿಯನ್ನು ಪ್ರಸಾದ್ ಮುನಿಯಂಗಲ ಇವರನ್ನು ಈಗಾಗಲೇ ಕೇಳಿಕೊಂಡಿದ್ದೇವೆ. ಎಂಜಿನಿಯರ್ ಆಗಿ ನಮ್ಮವರಾಗಿರ್ತಕ್ಕಂತಹ ಚಂದ್ರಾಸ್ಗೌಡ ಪನ್ಯಾಡಿ ಇವರನ್ನು ಕೇಳಿಕೊಂಡಾಗಿದೆ. ಪ್ರಶ್ನೆಯನ್ನು ನಾವು SN ಭಟ್ ಪಂಜ ಇವರು ಪ್ರಶ್ನಾ ಚಿಂತನ ಮುಖಾಂತರ ನಮಗೆಲ್ಲ ಪರಿಹಾರ ಯಾವುದೆಲ್ಲ ಅವ್ಯವಸ್ಥೆಗಳು ಇಲ್ಲಿದೆ ಅನ್ನೋವನ್ನು ತೋರಿಸಿಕೊಟ್ಟವರು SN ಭಟ್ ಪಂಜ. ಸಾಧಾರಣ ಒಂದು 35ಕ್ಕಿಂತ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಗುಡಿ ನಿರ್ಮಾಣ ಆಗಲಿಕ್ಕಿದೆ. ಒಂದು ಗುಡಿ ಇದೆ, ಇನ್ನೊಂದು ದೈವದ ಚಾಕ್ರಿ ಮಾಡುವಂಥವರಿಗೆ ವ್ಯವಸ್ಥೆ ಉಳ್ಕೊಳ್ಳುವಂತ ಅದೊಂದು ವ್ಯವಸ್ಥೆ, ಇನ್ನೊಂದು ನಾಗನಕಟ್ಟೆ, ಇನ್ನೊಂದು ಬಾವಿ ಈ ಕ್ಷೇತ್ರದಲ್ಲಿ ಇಷ್ಟ ಆಗಬೇಕು. ಮತ್ತು ನಾವು ದೈವಗಿರಿಯಲ್ಲಿ ನಡೆಸುವಂಥ ಆ ಜಾಗದಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಟ್ಟಾಗಿ ಈ ಕಾರ್ಯಕ್ರಮವನ್ನು 12 ತಿಂಗಳ ಒಳಗಡೆ ಮುಗಿಸುವಂಥ ಕೆಲಸವನ್ನು ಊರ ಭಕ್ತಾಭಿಮಾನಿಗಳು ಮತ್ತು ಎಲ್ಲರ ಸಹಕಾರದಿಂದ ಮಾಡಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ. ಸಮಿತಿ ರಾಜಂದೈವ ದೈವಗಿರಿ ಬೊನ್ಯಸಾಗು ಬಾಯ್ತರೋಡಿ ಇದರ ಟ್ರಸ್ಟ್ನ ಅಧ್ಯಕ್ಷರಾಗಿ ಸತೀಶ್ ಚಂದ್ರ ಗೌಡ ಅತ್ರಜಾಳು, ಕಾರ್ಯದರ್ಶಿಯಾಗಿ ಚಂದ್ರಶೇಖರ ಡೆಂಜ, ಹಾಗೆ ಕೋಶಾಧಿಕಾರಿಯಾಗಿ ಸೀತಾರಾಮಗೌಡ ಕಾನಮನೆ, ಹಾಗೆ ಸದಸ್ಯರಾಗಿ ಬಾಲಕೃಷ್ಣ ಹಾರ್ಪಳ, ಉಪಾಧ್ಯಕ್ಷರಾಗಿ ಕೊರಪ್ಪಗೌಡ ಬಾಯ್ತರೋಡಿ, ಶಿವರಾಮಗೌಡ ಮಕ್ಕಿಗದ್ದೆ, ಕುಶಾಲಪ್ಪಗೌಡ ಶಿವನಿಲಯ, ಶ್ರೀನಿವಾಸಗೌಡ ಗಡಿಕಲ್ಲು, ಶೀನಪ್ಪಗೌಡ ಗಾಣಂತಿ, ಮುತ್ತಪ್ಪಗೌಡ ಪಡಿಪಂಡ, ಮೋನಪ್ಪಗೌಡ ಹೊಸವಕ್ಕಳು, ಬಿರ್ಮಣಗೌಡ ಹುಣಸಬೆಟ್ಟು ಇವರೆಲ್ಲರೂ ಟ್ರಸ್ಟನ್ನು ರಚನೆ ಮಾಡಿಕೊಂಡು ಟ್ರಸ್ಟ್ನ ನೇತೃತ್ವದಲ್ಲಿ ನಿನ್ನೆ ಜೀರ್ಣೋದ್ಧಾರ ಸಭೆಯನ್ನು ಮಾಡಿದ್ದೇವೆ. ಈ ಜೀರ್ಣೋದ್ಧಾರ ಸಭೆಯಲ್ಲಿ ಎಲ್ಲ ಊರಿನವರನ್ನು ಸೇರಿಕೊಂಡು ಅದರಲ್ಲಿ ಅಧ್ಯಕ್ಷರಾಗಿ ನಮ್ಮ ಪುರಂದರಗೌಡ ಡೆಂಜೆ ಅವರನ್ನು ಆಯ್ಕೆ ಮಾಡಿದ್ದೇವೆ. ಕಾರ್ಯದರ್ಶಿಗಳಾಗಿ ಕುಶಲಪ್ಪಗೌಡ ಮರುವಡಿ ನಮ್ಮ ಶಾಸ್ತ್ರ ಫ್ರೆಂಡ್ಸ್ನ ಗೌರವಾಧ್ಯಕ್ಷರು, ಹಾಗೆ ಇನ್ನೊಬ್ಬರು ಕಾರ್ಯದರ್ಶಿಯಾಗಿ ಶಿವಪ್ರಸಾದ್ ಮೂಳೆಮನೆ, ಉಪಾಧ್ಯಕ್ಷರಾಗಿ ಒಂದು 8 ಜನರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಹಾಗೆ ಸದಸ್ಯರಾಗಿ ಒಟ್ಟು 27 ಜನರ ಬಲಿಷ್ಠ ತಂಡವನ್ನು ಈ ಒಂದು ಜೀರ್ಣೋದ್ಧಾರಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ.
ದಿನಾಂಕ 17 ಮತ್ತು 18ರಂದು ಚಂಡಿಕಾ ಹೋಮ, ತ್ರಿಕಾಲ ಪೂಜೆ, ಸುದರ್ಶನ ಹೋಮ, ಅಘೋರ ಹೋಮ, ತಿಲ ಹೋಮಾದಿಗಳು ನಡೆದವು. पंचामृतस्तवने अभिषेके विनियोगः विश्वेश्वरी महामाये नारायणि नमोस्तुते श्री चंडिका दुर्गा परमेश्वरी नमः वस्त्रं समर्पयामि गोदावरि नमस्तभ्यं सर्वावेशप्रदायिनी सर्वलक्षण संबोधे दुर्गा देवी नमोस्तुते चंडिकायै नमः कंचकं समर्पयामि मांगल्यामणि संयुक्ता मुक्ता फल समन्वदं समर्पयामि आशेन निर्मिता देवी कंकणा चतुरेश्वरी हस्तालंकारणार्थं कंकणं प्रदर्शयतां चंडिकायै नमः कंकणं समर्पयामि नाना रत्न विचित्राद्यान् वलयान् सुमनोहरान् अलंकारान् गृहाणत्वं ममावेश प्रदाभव श्री चंडिका दुर्गा परमेश्वरी नमः अलंकारं समर्पयामि नाना वर्ण शोभाढ्या नाना रत्नोशोभितम् अर्पिता च महादेवी तालपत्रं प्रदर्शयतां चंडिकायै नमः जगन्मूर्ति नमोस्तुते चंडिकायै नमः समर्पयामि हरिद्राचूर्ण सर्वा सौभाग्यदायिनी सर्वालंकारमख्या वरदे प्रदर्शयतां चंडिका दुर्गा परमेश्वरी नमः हरिद्राचूर्णं समर्पयामि ग्रहण जगदेश्वरी चंडिकायै नमः अक्षलं समर्पयामि कादिरं कंकदा देवी श्रीमन्तकरणाय च ग्रहण चंडिका देवी सर्वा सौभाग्यदवा चंडिकायै नमः कंकदं समर्पयामि सिन्दूरं समर्पयामि वेदमादनमस्तभ्यं के प्रदर्शयतां चंडिका दुर्गा परमेश्वरी नमः परिमलद्रव्यं समर्पयामि शीतलाक्षामेवासि श्रीधरामेश्वरी नमः तुषारोदकस्नानं समर्पयामि हरिद्राक्षरसंयुक्त कुङ्कुमाग्रदायकं पालालङ्कारणं प्रोक्तं सौमाङ्गल्यं प्रयच्छ मे प्रीत्यर्थं प्रदीक्षां परिमलद्रव्यचूर्णं समर्पयामि
बिल्ववृक्षकृतावासे बिल्वभद्रप्रियेशिरे बिल्ववृक्षवद्भूत गन्धा प्रतिष्ठितां प्रतिर्या कौमारी दुर्गा देवी नमोस्तुते चण्डिका दुर्गा परमेश्वरी नमः अक्षतां समर्पयामि केतके विष्णुकल्लारे मालदे मल्लिकादि भक्त्या वृक्षं समर्पयामि अष्टोत्तरशतनामपूजां करिष्ये ओम मंगलाय नमः ओम श्रीराय नमः ओम दक्षिणामूर्तये नमः ओम सुदक्षिणाय नमः ओम हरिप्रियाय नमः ओम योगिन्ये नमः ओम योगांगाय नमः ओम धनुषालिन्ये नमः ओम योगपीठधराय नमः तदाय नमः ओम धस्त्ये नमः ओम साग्ने नमः ओम कात्यायन्ये नमः ओम सस्त्ये नमः ओम सच्चन्दाय नमः ओम काव्यशक्त्ये नमः ओम काव्यप्रदाय नमः ओम वेणपुत्रे नमः द्रव्ये नमः ओम सुदामाय नमः ओम वीरसंते नमः ओम जगज्जीवाय नमः ओम जगद्वेदाय नमः ओम चामुण्डाय नमः ओम मुण्डहस्ताय नमः ओम चण्डमुण्डवन ओम एकदश्वे नमः ओम पूर्णकुम्भाय नमः ओम धरित्रे नमः ओम अभिरामाय नमः ओम भैरवाय नमः ओम गम्भीराय नमः ओम भीमाय नमः ओम महामुद्राय नमः ओम महाभैरव पूजिताय नमः ओ अस्तिमालाय नमः ओ करालदर्शनाय नमः ओ कराल्ये नमः ओ दुर्गाय नमः ओ वर्धिन्ये नमः ओ महालक्ष्म्ये नमः
ಉದ್ದೇಶವಾದ ಆಚಾರ್ಯ ವರ್ಗ ಮಂಡ ಅವರೈತನಾಗ ಮಂಟೊಂದಿಪ್ಪೇರು ಅವೇ ರೀತಿಯಾದ ಮಂತ್ರ ಮಣ್ಣೊಂದಿಪ್ಪೇರು ಹೋಮ ಮಂಟೊಂದಿಪ್ಪೇರು ಆಂಡ್ಲ ಮನಸ್ಸು ಚಂಚಲತೆ ಅವೇ ರೀತಿಯಾದ ಯಜಮಾನ ವರ್ಗ ಮೂಲ ಯಜಮಾನ ವರ್ಗ ಇರಬಂಡ ಇದು ಗ್ರಾಮದಾಗಲೇ ಯಜಮಾನ ವರ್ಗ ಆ ಪ್ರಕಾರವಾದ ಸುರೋತ ಸಂಕಲ್ಪವಾದ ಅಕೇರಿ ಮುಟ್ಲ ಪೂಜೆ ಮಣ್ಪಾವುಡು ಮಣ್ಪುಡು ಮನ್ಮಚಾರ ಆಡೋಲ ನಂಗೆ ಮನಸ್ಸು ಚಂಚಲತೆಗೆ ಏರೆಗಳ ಏಕಾಗ್ರತರ ಸುರುತ ಅಕೇರಿ ಮುಟ್ಲ ಹೋಮ ಮಣ್ ಪೂಜೆ ಮಣ್ಪೆಲ್ಲ ಸಾಧ್ಯಜ್ಜಿ ಮಣ್ಪಾಯಣ ಸಾಧ್ಯಜ್ಜಿ ಮಣ್ಮಚಾರ ಐಕೋತ್ಕರವಾದ ಆದೋ ಮಧ್ಯೆ ಅಂತೇತ ಪ್ರಾರ್ಥನಂ ಶುಭಂ ಬಡ್ದು ಆದಿಡೆ ಬಲಗಾಣಿಗೆ ಒಂದೊಂದು ಮಾಡ್ತೊಂದು ಕರ್ಮಾಂತ್ಯಾಂದು ಆ ಪ್ರಸನ್ನಗಾಳು ಒಟ್ಟು ಸೇರಿದ ಪ್ರಾರ್ಥನೆ ಮಾಡ್ತಾಂಡ ಐಟು ಲೋಪವತ್ತಿನ ಪರಿಹಾರ ಮಾಡ್ತದೆ ಕರ್ಮದ ಫಲ ನಂಗೆ ಜ್ಞಾತ್ವಾ ಪ್ರಾರ್ಭ್ಯ ಗುರುವೀತ ದಾಯಬಂಡ ಹಿಂದೂ ಸಂಪ್ರದಾಯಟು ಏತೋ ದೇವನ ಆರಾಧನೆ ಏತೋ ಧರ್ಮದೇವಿಗಳ ಆರಾಧನೆ ಮಾಡ್ಪೇರ ಹಿರಿಯನಾಗಲಿ ಋಷಿಕನಾಗಲಿ ಒಂದು ಸಾಧಿಸೋ ಜಾತಿ ಅಂಡ ಆರಾಧನೆ ಕ್ರಮಲ ವ್ಯತ್ಯಾಸ ಉಂಡು ಐತ ಫಲಲ ಪ್ರತ್ಯೇಕ ಉಂಡು ಫೌಂಡು ಮನ್ಪ ಅಂಡ ಕರೆಂಟದ ತುಯ್ಯರು ನಂಗೆ ಸಾಧ್ಯ ಇದೆ ಆ ಕರೆಂಟನೇ ಬೇತೆ ರೀತಿಯಲ್ಲಿ ಅಭಿಷೇಕ ಮನ್ಪುಡು ರುದ್ರಾಭಿಷೇಕ ಅಂಜನೆ ಕ್ಷೀರಾಭಿಷೇಕ ಇತ್ಯಾದಿ ಮಾದವನ್ನು ಸಂತೋಷ ಸ್ತುತಿ ಪ್ರಿಯ ಸ್ತುತಿ ವೈಭವಶಾಲಿನಿ ಸ್ತೋತ್ರ ಸ್ತುತಿ ಅರ್ಚನೆ ಮನ್ಕೊಡ್ಗೆ ಅಂಜನ ಮಹಾತೇನೆ ಪಂಚದೀಪ ಮಧ್ಯೋಡು ಮೂಜಿಕಾಲ ಪೂಜೆಗೋಸ್ಕರವ ತ್ರಿಕಾಲ ಪೂಜೆ ಎಂದು ಅನ್ಯ ಮಂಜಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಣ್ಣಯ ಸ್ವರೂಪ ಚಿಂತನೆ ಮಾಡ್ತದೆ ದೀಪ ಮಧ್ಯೋಡು ಆರಾಧನೆ ಮಾಡ್ಕೊಂಡ ದೀಪಡು ಯಥಾಶಕ್ತಿಯಾದ ಬೇದ ಮಂತ್ರತ್ತಾರ ಅರ್ಚನೆ ಆರಾಧನೆ ಮಾಡ್ತೊಂದು ನೈವೇದ್ಯ ತರ್ಪಣ ನಮಸ್ಕಾರಾದಿ ಕ್ರಿಯಾಭಾಗ ಮಾತಾ ಅರ್ಪಣೆ ಮಾಡ್ತೊಂದು ನಂಜನಾದೇವಿಗೆ ವಿಶೇಷವಾದ ವನ್ನಿ ಹೋಮಂತದ ಅಂಡ ಅಗ್ನಿಡು ವಿಶೇಷವಾದ ಆರಾಧನೆ ಮಂತ್ರ ವಿಶೇಷ ಬಲ ಅಂದೇ ಆ ಮಾರ್ಕಂಡೇ ಮಡಿಕಲು ಬರ್ತೀರಿ ಅವೇ ರೀತಿಯಾದ ದೇವಿ ಮಹಾತ್ಮೆಯ ಪಡ್ಮಂಜ ಹೇಳುವುದು ಶ್ಲೋಕ ಮಂತ್ರತ್ತಾವರ ಮಹಾದೇವಿನ ಕೊಂಡಾಡುಂತು ಆ ಪೊಗರಂತು ಆ ಪರಮಾನಾಹುತಿನಿ ಮಹಾದೇವಿಗೆ ಅರ್ಪಣೆ ಮಾಡ್ಕೊಂಡ ಈಗ ಚಂಡಿಗಾ ಶಾಂತಿ ಹೋಮ ಅಂತಾರೆ ಹೇಳುವುದು ಮಂತ್ರದ ದೇವಿನ ಕಥೆನೇ ಪಡ್ಮಂಜ ಒಂದು ಆ ಶ್ಲೋಕ ಮಂತ್ರ ಒಟ್ಟು ನಮ್ಮ ದೇವಿ ಮಹಾತ್ಮೆ ಆಟದೂಪ ಐತೆ ಮಧುಗೈಟವೇರ ನಾಶ ಆಪುಂಡು ಅಂಚನೆ ಚಂಡಮಂಡೇರ್ನ ಶುಂಭನಿ ಶುಂಭೇರ್ನ ಅಂಜನೆ ಮಹಿಷಾಸುರನ ರಕ್ತಬೀಜನ ಮಾತ ನಾಶ ಒಂದು ಇಂಚ ಹೋಗ್ಕೊಂಡ ಆ ಕಥೆ ಇಂಚ ಬರ್ಕೊಂಡ ಅವೇ ರೀತಿಯಾದ ಅವೇ ಕಥೆನೇ ಈ ದೇವಿ ಮಹಾತ್ಮೆಯ ಪಡ್ಮಂಜ ಹೇಳುವುದು ಮಂತ್ರ ಅಂಜನೆ ಮಧುಗೈಟವೇರ ನಾಶ ಆಪುಂಡ ಕಥೆ ಅಂಜನೆ ಶುಂಭನಿ ಶುಂಭೇರ್ನ ಅಂಜನೆ ಚಂಡಮಂಡೇರ್ನ ಮಹಿಷಾಸುರನ ರಕ್ತಬೀಜನ ಮಾತ ವಧಿತ ಕಥೆನೇ ಬರ್ತದೆ ಅಕೇರಿಗೆ ದೇವಿ ನಂಗೆ ಅನುಗ್ರಹ ಕೊಡ್ಪಣಂಜ ಒಂದು ಅಕೇರಿದ ಆ ಶ್ಲೋಕ ಮಂತ್ರ ಕೊಡುತ್ತೆ ಕಾಣ್ತೇವೆ ಅಂತ ಅಂತಾರ ಅಂಜ ಹೇಳೋದು ಮಂತ್ರ ತಾವರ ಆ ಬೇತೆ ವಸ್ತುಲೇನು 21 ಬಗೆ ಆ ವಸ್ತುಲೇನು ಮಾಟ ಯಥಾಶಕ್ತಿ ಆತ ಸಮ್ಮಿಶ್ರ ಅಂತಂದು ವಿಶ್ವಗ ಕೈ ಮುಗಿತು ಪ್ರಾರ್ಥನೆ ಮಾಡ್ತಾನ ನಮ್ಮ ಇಷ್ಟಾರ್ಥನ ಕೊಡ್ತೇವೆ ನನ್ನ ವಿಚಾರ ಅಂಜನ ವಿಶ್ವಗೆ ಮಾತೃಸ್ವರೂಪಿಣಿ ಅಂಜನಾ ದೇವಿನ ಆರಾಧನೆ ನಡೆತಂದು ವಿಶ್ವ ಮಾತೃ ಮಂಡ ದೇವಿನ ಆವಿರ್ಭಾವ ಅನ್ನಗಲ ಒಂದು ವಿಶೇಷವಾಂಜನ ಕಥೆಯನ್ನು ಮಾಡ್ತಿರೋದ ಬಂಡ ಋಷಿಕರನಾಗ್ಲಿಲ್ಲ ಇಂದ್ರಾದಿ ಲೋಕಪಾಲಕರನಾಗ್ಲಿಲ್ಲ ಆ ರಾಜ್ಯಾವುಡು ಮಾತೆರಗಳ ಮಂಗಲಾವುಡು ಜಗನ್ಮಾತಿನ ಪೂರ್ಣ ಅನುಗ್ರಹಾವುಡು ಅನುಸಂಧಾನತ್ತಾವರ ಮಾತೆಲ್ಲ ಒಟ್ಟು ಸೇರಿದೆ ಒಂದೇ ಮನಸ್ಸಲ್ಲಿ ದೇವಿನ ಆರಾಧನೆ ಮಾಡ್ಕೊಂಡ ಯಥಾಶಕ್ತಿ ಯಥಾಮತಿಯಾದ ಆ ತ್ರಿಕಾಲ ಪೂಜೆಲ್ಲ ಅವೇ ರೀತಿ ಆ ಚಂಡಿಗಾ ಶಾಂತಿ ಹೋಮಲ್ಲ ಅರ್ಪಣೆ ಮಹಾದೇವಿಗೆ ಅರ್ಪಣೆ ಮಾಡ್ಕೊಂಡ ಐತ ಉದ್ದೇಶವಾದ ಇತ್ತಿಗೆ ಆ ಸುವಾದಿನಿ ಆರಾಧನೆ ದುರ್ಗಾದೇವಿನ ಆ ತ್ರಿಕಾಲ ಪೂಜೆನ ಪರಿಸಮಾಪ್ತಿ ಮನ್ಪ ಅಂತೂ ಆನ ಅನುಗ್ರಹ ಪಡೆಯುವಂತು ಅಂದರೆ ಸುದರ್ಶನ ಮಾಡ್ತದೆ ಮಹಾದೇನೆ ಪ್ರೇತಗಳ ಮಾತು ಆಕರ್ಷಣ ಬಹದಿನ ಜಗಜ್ಜನ್ಯಾಂತರ ಮಾತೆ ಮಾತ ದೋಷ ನಿವೃತ್ತಿಯಾದ ಅವೇ ರೀತಿಯಾದ ಮಹಾದೇವನ ಅನುಗ್ರಹ ನಮ್ಮ ಸಂಕಲ್ಪ ಅಂತಂತ ಈ ಜಾಗಡೆ ವಿಶೇಷವಾಂಜನಾಂಗೆ ಸ್ಥಾನಮಾನ ಪಡೆವಂತು ರಾಜನ್ ದೈವ ಶ್ರೀರಾಡಿ ಧರ್ಮ ದೈವ ಮೆರೆವಡು ನಾಗದೇವರ ಮೆರೆವಡುವನ್ನು ಅನುಸಂಧಾನವುದು ನಮ್ಮ ಸಂಕಲ್ಪ ಮಾತ್ರ ಆಯ್ಕೆ ಸಂಕಲ್ಪಕ್ಕೂ ನೆರವೇರಿಸಾದ ಕೊರ್ಪಣಾಡು ದೇವರೆಲ್ಲ ಬೆಳೆಗಳ ಬ್ರಹ್ಮಂಡ ವಿಚಾರ ಆ ಪ್ರಕಾರವಾದ ಇದರಾದ ಇಂಥದ ಕೆಲಸನು ವಾಹನಮದ ತೊಂದರೆಜ್ಜಂತೆ ಈ ಒಂದು ಕೆಲಸವು ಕೈಬಾಡನೆ ತಾರ ಕೆಂಪೆ ಮಾತ್ರ ರೆಡ್ಡಾಂಡು ಅವಿ ಅದು ಮಹಾದೇವನ ಅನುಗ್ರಹ ತಾರ ಹೋಗ್ಲ ತೊಂದರೆ ಆತಜಿ ಅವೆಲ್ಲ ಅರ್ಪಣೆ ಮಾಡ್ತೀರಿ ಆಕಳಿಗೆಲ್ಲ ಬರ್ಪಂಜ ಕಷ್ಟ ನಷ್ಟ ಪರಿಹಾರ ದ್ವಾರ ಆಕಳ ಮನಸ್ಸು ಇಂದಿನ ಇಚ್ಛೆ ಉಂಡ ಆ ಇನ್ನು ಮಾತ ಮಹಾದೇವಿ ಅನುಗ್ರಹ ಅಂತ ಆಗ್ಬೋದು ಮಾತ ಸೇರಿದ ಮುಂದೆ ಮಾಡ್ತದೆ ಮಾತಿನ ಕಾಲ ಮುಂದೆ ಪ್ರಾರ್ಥನೆ ನಡೆಸ್ತಾನೆ ಗಣತಾನಾಂ ಪ್ರಸೇದತ್ವಂ ದೇವೇ ವಿಶ್ವಾರ್ತಿಹಾರಿಣಿ ತ್ರೈಲೋಕ್ಯವಾಸಿನಾಮೀಢ್ಯೇ ಲೋಕಾನಾಂ ವರದಾ ಭವ ಮಹಾದೇವಿ ನಮಃ ಪ್ರಾರ್ಥನಾಂ ನಿರ್ವಯಾಮಿ ಮಾತೆಲ್ಲ ಬಂದೆ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ದೇಹಿ ಮೇ ಪರಮೇಶ್ವರಿ
ಸುಂದರಗೌಡ ಅತ್ರಿಜಾಲು. ಈ ದೈವಕ್ಕೆ ಸಂಬಂಧಪಟ್ಟಂತೆ ರಾಜನ್ ದೈವದ ಟ್ರಸ್ಟಿನ ಸದಸ್ಯ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸಂಚಾಲಕ. ರಾಜನ್ ದೈವ ದೇವಗಿರಿ ದೆಯ್ಯರ ಮಜಲು ಬೊನ್ನೆಸಾಗು ಬಾಯ್ತ್ರೋಡಿ ಈ ಒಂದು ದೈವ ಅನಾದಿ ಕಾಲದಿಂದ ಹಿರಿಯರು ನಡೆಸಿಕೊಂಡು ಬರ್ತಾಯಿದ್ರು. ಮೂಲತಃ ದಗ್ಗೋಡಿ ಅನ್ನುವ ಸ್ಥಳದಲ್ಲಿ ಇದರ ಆರಾಧನೆ ಆಗ್ತಿತ್ತು ಅಂತೇಳಿ ನಮ್ಮ ಹಿರಿಯರಿಗೆ ಗೊತ್ತಿರುವಂಥ ವಿಚಾರ. ಅಲ್ಲಿಗೆ ಹೇಗೆ ಬಂತು ಅಂತೇಳಿ ಹಿರಿಯರಿಗೆ ಗೊತ್ತಿಲ್ಲ. ತದನಂತರ ಅಲ್ಲಿಂದ ಊರಿನ ಸ್ವಂತ ಜಾಗ ಅಂತೇಳಿ ಮಾಡಿಕೊಂಡು ಬಾಯ್ತ್ರೋಡಿ ಎಂಬ ಸ್ಥಳದಲ್ಲಿ ಸುಮಾರು 25 ವರ್ಷಗಳಿಂದ ನಮ್ಮ ಒಂದು ತಿಳುವಳಿಕೆಯ ಮಟ್ಟಿಗೆ ನಾವು ಈ ಗ್ರಾಮ ದೇವತೆಯನ್ನು ಆರಾಧಿಸಿಕೊಂಡು ಬರ್ತೀವಿ. ಶಿರಾಡಿ ನಿಜವಾಗಿ ರಾಜನ್ ದೇವ ಅಂತ ಹೇಳಿದರೆ ಅದು ಮೂಲತಃ ನಾವು ನಮ್ಮ ಗಡಿ ದಾಟಿ ದಕ್ಷಿಣ ಕನ್ನಡ ಜಿಲ್ಲೆ ದಾಟಿ ಸಕಲೇಶ್ವರದಿಂದ ಮೇಲೆ ಹೋದರೆ ಅಲ್ಲಿ ಚಾಮುಂಡಿ ಅನ್ನುವ ಹೆಸರಿನಿಂದ ಆರಾಧನೆ ಮಾಡ್ತಾ ಇದೆ. ತದನಂತರ ಅಲ್ಲಿಂದ ಈ ಕಡೆ ದಕ್ಷಿಣ ಕನ್ನಡಕ್ಕೆ ಬರುವಾಗ ಅವತ್ತ ಶಿರಾಡಿಗೆ ಮೊದಲು ಗ್ರಾಮ ದೇವತೆ ತನ್ನ ಕಾರ್ಣಿಕವನ್ನು ತೋರಿಸಿಕೊಂಡು ಅಲ್ಲಿ ನೆಲೆ ಸಾನ್ನಿಧ್ಯ ಅಲ್ಲಿ ಅವರ ಒಂದು ಸೇವೆಯನ್ನು ತೆಗೆದುಕೊಂಡು ನಂತರ ಅಲ್ಲಲ್ಲಿ ತನ್ನ ಸೇವೆಯನ್ನು ತೆಗೆದುಕೊಂಡು ಗ್ರಾಮಕ್ಕೆ ಬರುವಾಗ ಗ್ರಾಮ ದೇವತೆ ಹಾಗೆ ರಾಜ್ಯಕ್ಕೆ ನಾವು ತುಳುವಿನಲ್ಲಿ ರಾಜ್ಯ ಅಂತ ಹೇಳೋದು ಅದರ ರಾಜ್ಯಕ್ಕೆ ಬರುವಾಗ ರಾಜನ್ ದೈವ ಮೂಲತಃ ಇದರ ಚಾಮುಂಡಿ ಆದರೂ ಕೂಡ ರಾಜ್ಯಕ್ಕೆ ಬರುವಾಗ ರಾಜನ್ ದೈವ ಅಂತೇಳಿ ಹೆಸರಿನಲ್ಲಿ ನಾವು ಅಲ್ಲಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ದೈವಗಿರಿ ದೈವರ ಮಜಲು ಬೊನ್ನೆಸಾಗು ಇಲ್ಲಿ ಕೂಡ ನಾವು ಅದೇ ರೀತಿ ಹಿರಿಯರಿಂದ ಅದನ್ನು ನಡೆಸಿಕೊಂಡು ಬರ್ತಾಯಿದ್ರು. ತದನಂತರ ನಾವು ಕೂಡ ಅದೇ ಹೆಸರಿನಲ್ಲಿ ಇವತ್ತಿನವರೆಗೂ ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಇದರಲ್ಲಿ ಒಟ್ಟಿಗೆ ರಾಜನ್ ದೈವ ಅದರ ಒಟ್ಟಿಗೆ ಬಚ್ಚನಾಯ್ಕ ಅನ್ನುವ ಮತ್ತು ಒಂದು ಅದರ ಬಂಟ ಗುಳಿಗ ಈ ಮೂರನ್ನು ಮಾತ್ರ ನಾವು ಅಧಿಕೃತವಾಗಿ ಹೆಸರಿನಲ್ಲಿ ಚಾಲ್ತಿಟ್ಟುಕೊಂಡು ನಾವು ಆರಾಧನೆ ಮಾಡ್ತಾ ಬಂದಿದ್ದೇವೆ. ಆದರೆ ರಾಜನ್ ದೇವ ಅಂತ ಹೇಳಿದರೆ ಅದರ ಒಟ್ಟಿಗೆ ಪರಿವಾರ 16 ಕೋಲಗಳು ಬರ್ತಂತೇಳಿ ನಾವು ಇತಿಹಾಸದಿಂದ ಅಂದರೆ ಹಿರಿಯರಿಂದ ತಿಳ್ಕೊಂಡಂಥ ವಿಚಾರ. ಆಮೇಲೆ ಇಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬರ್ತಾಯಿದ್ರು ಕೂಡ ಸಣ್ಣ ಸಣ್ಣ ಒಂದು ಸಮಸ್ಯೆಗಳು ಯಾಕೆ ಬರ್ತಾಯಿತ್ತು ಅದನ್ನು ಹಿರಿಯರು ಎಲ್ಲ ಸೇರಿಕೊಂಡು ಯಾಕೆ ಬರ್ತಾ ಅಂತೇಳಿ ಹೇಳಿ ನಾವೆಲ್ಲ ಚಿಂತನೆ ಮಾಡಿದಾಗ ನಾವೊಂದು ಜ್ಯೋತಿಷರನ್ನು ಕರೆದು ಅದರ ಬಗ್ಗೆ ತಿಳ್ಕೊಳ್ಳುವಂಥ ವಿಚಾರವನ್ನು ಮಾಡಿದಾಗ ನಾವು ಈ ಸ್ಥಳ ಸಾನ್ನಿಧ್ಯದ ಬಗ್ಗೆ ಅಷ್ಟಮಂಗಲ ಚಿಂತನೆಯಲ್ಲಿ ನಾವು ಅದನ್ನು ವಿಮರ್ಶೆ ಮಾಡಿದಾಗ ಇಲ್ಲಿ ಬೇರೆ ದೈವಗಳು ಕೂಡ ಇದೆ. ಇದರ ಮೂಲ ಸಾನ್ನಿಧ್ಯ ಬದಲಾವಣೆ ಆಗಿದೆ. ನೀವು ಮೂಲ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಅದನ್ನು ಜೀರ್ಣಾವಸ್ಥೆಯಲ್ಲಿ ಇದ್ದಂಥ ಒಂದು ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ತಿಳಿಸಿದ ಪ್ರಕಾರ ನಾವು ರಾಜನ್ ದೈವ ಅದರ ಒಟ್ಟಿಗೆ ಪಂಜುರ್ಲಿ ಕಲ್ಲುರುಟಿ ಕಲ್ಕುಡ ಆಮೇಲೆ ಬಚ್ಚನಾಯಕ ಗುಳಿಗ ಹಾಗೂ ಅದರ ಇರುವಂಥ ಇತರ ಪರಿವಾರ ದೈವಗಳು ಒಟ್ಟಿಗೆ ಇಷ್ಟು ದೈವಗಳು ಈ ಸಾನ್ನಿಧ್ಯದಲ್ಲಿ ಇದೆ. ಮುಂದಕ್ಕೆ ಇದರ ಬಗ್ಗೆ ಜೀರ್ಣೋದ್ಧಾರ ಮಾಡುವ ನಿಟ್ಟಿನಲ್ಲಿ ಊರವರು ಸೇರಿಕೊಂಡು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡು ಎಲ್ಲರ ಸಹಕಾರದೊಂದಿಗೆ ಮುಂದಕ್ಕೆ ಈ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸಂಕಲ್ಪವನ್ನು ತೊಟ್ಟಿದ್ದೇವೆ. ದೇವಸ್ಥಾನದ ಅಧ್ಯಕ್ಷ ಸತೀಶ್ ಚಂದ್ರಗೌಡ ಅತ್ರಿಜಾಲು, ಉಪಾಧ್ಯಕ್ಷರಾದ ಕೊರಗಪ್ಪಗೌಡ ಬಾಯಿರ್ತೋಡಿ, ಕಾರ್ಯದರ್ಶಿ ಚಂದ್ರಶೇಖರ ಗೌಡ ಡೆಂಜ, ಕೋಶಾಧಿಕಾರಿ ಸೀತಾರಾಮಗೌಡ ಕಾನಮನೆ, ಶ್ರೀಯುತ ಸುರೇಶ್ ಪಡಿಪಾಂಡ, ಶ್ರೀಯುತ ಸುಂದರಗೌಡ ಅತ್ರಿಜಾಲು ಹಾಗೂ ಇನ್ನಿತರ ಊರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು.